ರಾಜ್ಯ ಕಾಂಗ್ರೆಸ್ ನಾಯಕರುಗಳು ದೆಹಲಿ ದಂಡಯಾತ್ರೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೇಳಿ 2025 ಹೊಸ ವರ್ಷ ಆರಂಭ ಆಗಿ ಇನ್ನು 7-8 ದಿನಗಳು ಅಷ್ಟೇ ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರಾದಂತಹ ಪರಮೇಶ್ವರ್, ರಾಜಣ್ಣ ಸೇರಿದಂತೆ ಹಲವು ಸಚಿವರುಗಳು ರಾತ್ರಿ ಕೂತು ಒಂದಷ್ಟು ಚರ್ಚೆಗಳನ್ನು ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಈ ವರ್ಷ ಯಾವ ರೀತಿಯಾದಂಥ ಒಂದು ರಾಜಕೀಯ ಬೆಳವಣಿಗೆಗಳು ಆಗಬಹುದು, ನಾವು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡಬೇಕು, ಒಂದು ಕಡೆ ಪಕ್ಷ ಸಂಘಟನೆ, ಮತ್ತೊಂದು ಕಡೆ ಸರ್ಕಾರವನ್ನು ಸುಭದ್ರ ಮಾಡಿಕೊಳ್ಳುವಂಥದ್ದು, ಈ ವಿಚಾರದ ಬಗ್ಗೆ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ದೆಹಲಿ ದಂಡಯಾತ್ರೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಸಚಿವರುಗಳು ಪ್ರತ್ಯೇಕವಾಗಿ ಟೈಮನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಈಗ ದೆಹಲಿಯ ಹೈಕಮಾಂಡ್ ಮುಂದೆ ಯಾವ ವಿಚಾರಗಳನ್ನು ಇಟ್ಕೊಂಡು ಈ ನಾಯಕರು ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ? ಈ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳು ಆಗ್ತವ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅಂತ ಪ್ರತ್ಯೇಕವಾದಂಥ ಒಂದು ಬಣಗಳು ಇರುವಂಥದ್ದು ನಿಜವ? ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡಂತಹ ಸಭೆಗಳ ಇಲ್ಲವೇ ಸ್ವತಃ ರಾಜ್ಯ ಕಾಂಗ್ರೆಸ್ ನಾಯಕರುಗಳೇ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ? ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದ್ದಾವೆ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. 2025 ವರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ಸಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ 2024ರಿಂದಲೂ ಕೂಡ ಇದ್ದೇ ಇದೆ. ಹೀಗಾಗಿ ವರ್ಷ ಆರಂಭದ ಮೊದಲ ವಾರದಲ್ಲೇ ಈ ರೀತಿಯಾದಂತಹ ಒಂದು ಗುಸುಗುಸು ಚರ್ಚೆ ಮತ್ತು ಸಭೆಗಳು ಕೂಡ ಆಗ್ತಾ ಇದ್ದಾವೆ. ಈಗ 2ನೇ ವಾರ ಕಳೆದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಸಿದ್ದರಾಮಯ್ಯವರ ಬಣದಲ್ಲಿ ಹಾಗೂ ಸಿದ್ದರಾಮಯ್ಯವರ ಆಪ್ತರು ಹೇಳ್ತಾ ಇರುವಂಥದ್ದು, ರಾಹುಲ್ ಗಾಂಧಿ ಅವರೇ ಸ್ವತಃ ಸಿದ್ದರಾಮಯ್ಯವರನ್ನು ಕರೆಸ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಒಂದು ಕಡೆ ದೆಹಲಿಯ ಚುನಾವಣೆ, ಮತ್ತೊಂದು ಕಡೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಕೈಗೆತ್ತಿಕೊಂಡಿರುವಂತಹ ಬಾಪು ಸಂವಿಧಾನ ಉಳಿಸಿ ಬೇರೆ ಬೇರೆ ಅಭಿಯಾನಗಳೇನಿದ್ದಾವೆ, ಆ ಅಭಿಯಾನಗಳಿಗೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದಲ್ಲಿ ನಮ್ಮ ಸ್ಟ್ರಾಟಜಿ, ಪಕ್ಷದ ಸ್ಟ್ರಾಟಜಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ಚರ್ಚೆ ಮಾಡುವ ಸಲುವಾಗಿ ರಾಹುಲ್ ಗಾಂಧಿ ಅವರೇ ಕರೆದಿದ್ದಾರೆ ಅನ್ನುವಂಥದ್ದು. ಆದರೆ ಮತ್ತೊಂದು ವಾದವೂ ಕೂಡ ಇದೆ. ಕೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 1.5 ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ. ಈ ಮೇ ತಿಂಗಳು ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಒಂದಷ್ಟು ಗುಸುಗುಸು ಚರ್ಚೆಗಳು ಆರಂಭ ಆಗಿದ್ದಾವೆ. ಒಂದು ವೇಳೆ ಆ ರೀತಿ ಮಾಡಿದ್ದೇ ಆದರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಆಗಬಹುದು, ಈ ವಿಚಾರಗಳು ಕೂಡ ಚರ್ಚೆ ಆಗುವಂಥ ಒಂದು ಸಾಧ್ಯತೆ. ಈಗ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿದ್ದೇ ಆದರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನೆಲ್ಲವೂ ಕೂಡ ಬದಲಾವಣೆಗಳು ಆಗಬಹುದು. ಇದಕ್ಕೆ ಎಷ್ಟು ಜನ ಶಾಸಕರು ಒಪ್ತಾರೆ, ಸಚಿವರುಗಳ ಅಭಿಪ್ರಾಯ ಏನಿರ್ಬೋದು, ಈ ರೀತಿಯಾದಂಥ ಒಂದು ಚರ್ಚೆಗಳು ಕೂಡ ಆಗುವಂತಹ ಒಂದು ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಭೇಟಿ ಆದಾಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಹಾಗೂ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳ ಬಗ್ಗೆ ಸಹಜವಾಗಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದೇ ಸಂದರ್ಭದಲ್ಲಿ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ರಾಜಣ್ಣ ಅವರು, ಮಗದೊಂದು ಕಡೆ ಪರಮೇಶ್ವರ್ ಸೇರಿದಂತೆ ಹಲವು ಹಿರಿಯ ಸಚಿವರುಗಳು ಕೂಡ ದೆಹಲಿಯ ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ. ಅದರಲ್ಲೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾ ಇಲ್ಲ. ಒಬ್ಬೊಬ್ಬರು ಕೂಡ ಪ್ರತ್ಯೇಕವಾಗಿ ಹೋಗಿ ತಮ್ಮ ಒಂದು ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಟ್ಟಿಸಬೇಕು, ತದಬಳಿಕ ಅವ್ರು ಏನು ಬೇಕಿದ್ರು ನಿರ್ಧಾರ ಮಾಡಲಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಹಾಗಾದರೆ ಏನು ಆ ಮಾಹಿತಿ ಅನ್ನುವಂಥ ಒಂದು ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಅದು ಮತ್ತೇನೂ ಅಲ್ಲ, ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿದ್ದೇ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ಪರಿಸ್ಥಿತಿ ಏನಾಗಬಹುದು? ಏಕಾಏಕಿ ಸಿದ್ದರಾಮಯ್ಯ ಅವರನ್ನು ನೀವು ಬದಲಾವಣೆ ಮಾಡಿದ್ದೇ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ? ಇದರ ಅನುಕೂಲವನ್ನು ರಾಜ್ಯ ಬಿ ಜೆ ಪಿ ಮತ್ತು ರಾಷ್ಟ್ರೀಯ BJP ಹಾಗೂ JDS ಪಕ್ಷಗಳು ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು? ಜೊತೆಗೆ ಸಿದ್ದರಾಮಯ್ಯವರ ನೇತೃತ್ವದಲ್ಲೇ 136 ಶಾಸಕರು ಕೂಡ ಗೆದ್ದರು ಅನ್ನುವಂಥ ಒಂದು ವಾದ ಒಂದು ಕಡೆ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದಾಗಿ ಹೋಗಿದ್ದಂದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆಲ್ಲೋದಕ್ಕೂ ಕೂಡ ಕಾರಣ ಆಯಿತು ಅನ್ನುವಂಥ ವಾದವೂ ಕೂಡ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರನ್ನು ನೀವು ಏಕಾಏಕಿ ಕೆಳಗಿಳಿಸಿದ್ದೇ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವ ಅಷ್ಟೊಂದು ಸುಭದ್ರ ಅಲ್ಲ. ಹಾಗಾಗಿ BJP ಮತ್ತು JDSಗೆ ನೀವೇ ಆಹಾರವನ್ನು ಕೊಡಬೇಡಿ ಅನ್ನುವಂತಹ ಒಂದು ಮನವರಿಕೆಯ ಮಾತುಗಳನ್ನು ಹೇಳಬೇಕು ಅನ್ನುವಂಥದ್ದು. ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯವರ ಬದಲಾವಣೆ ಅನಿವಾರ್ಯ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸಿದ್ದೇ ಆದರೆ ನಮ್ಮ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ಹೇಳೋದು. ನಾವು ಕೂಡ ಆಕಾಂಕ್ಷಿಗಳಿದ್ದೀವಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಬ್ಬರೂ ಕೂಡ ಮೈನ್ ಸ್ಟ್ರೀಮಲ್ಲಿ ಮೊದಲಿಂದಲೂ ಕೂಡ ನಾವು ಮುಖ್ಯಮಂತ್ರಿ ರೇಸಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಆಗಿಂದಾಗೆ ಹೇಳ್ತಿದ್ರು ಕೂಡ
ಕೆಲವೊಮ್ಮೆ ನಾನು 2028ಕ್ಕೆ ನಾನು ರೇಸಿಗೆ ಬರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಆದರೆ ಇದೇನೇ ಇರಲಿ, ಅಧಿಕಾರ ಬರುವಂಥ ಒಂದು ಸಂದರ್ಭದಲ್ಲಿ 2028, 23, 25, 26 ಅಂತ ಬರೋದಿಲ್ಲ. ಅವಕಾಶಗಳು ಬಂದಾಗ ತನ್ನಿಂದ ತಾನೇ ಆ ಅವಕಾಶಗಳನ್ನು ಹುಡ್ಕೊಂಡು ಹೋಗುವಂತಹ ಅವಕಾಶಗಳು ಬಂದಾಗ ಅಪ್ಕೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಯಾಕಂತ ಹೇಳಿದ್ರೆ 2011ರಲ್ಲಿ ಯಾರು ಕೂಡ ಊಹೆ ಮಾಡಿರಲಿಲ್ಲ ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ತದಬಳಿಕ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಬಿಟ್ಟು ಯಾರು ಕೂಡ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅದನ್ನು ಇವತ್ತು ಕೂಡ ಸದಾನಂದ ಗೌಡರು ಒಪ್ಕೊಳ್ತಾರೆ, ಅದೇ ರೀತಿ ಜಗದೀಶ್ ಶೆಟ್ಟರು ಕೂಡ ಒಪ್ಕೊಳ್ತಾರೆ. ಹೀಗಾಗಿ ರಾಜಕೀಯದಲ್ಲಿ ಯಾವಾಗ ಏನು ಬೇಕಿದ್ರೂ ಆಗಬಹುದು. ಈಗ ಆಗುತ್ತೆ ಅನ್ನುವಂಥದ್ದು ಆಗದೇನೂ ಇರ್ಬೋದು, ಆಗಲ್ಲ ಅಂತ ಹೇಳಿರೋದು ಆಗ್ಲೂಬಹುದು. ಹೀಗಾಗಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ದೆಹಲಿ ಹೈಕಮಾಂಡ್ ಭೇಟಿ ಮಾಡಿದಾಗ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಕೂಡ ರೇಸಲ್ಲಿ ಇದ್ದೀವಿ ಅನ್ನುವಂಥದ್ದೇನು ಹೇಳ್ಬೋದು. ಜೊತೆಗೆ DK ಶಿವಕುಮಾರ್ ಬಳಿ ಪ್ರಬಲ ಖಾತೆಗಳಿದ್ದಾವೆ. ಒಂದು ಕಡೆ ಜಲಸಂಪನ್ಮೂಲ ಖಾತೆ, ಮತ್ತೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಖಾತೆ, ಮಗದೊಂದು ಕಡೆ DCM ಆಗಿರುವಂಥದ್ದು, ಜೊತೆಗೆ KPCC ಅಧ್ಯಕ್ಷರು ಕೂಡ ಆಗಿರುವಂಥದ್ದು. ಹೀಗಾಗಿ ಅವ್ರ ಬಳಿ ಒಂದು ಕಡೆ ಅಧಿಕಾರವೂ ಇದೆ, ಮತ್ತೊಂದು ಕಡೆ ಸಂಘಟನಾತ್ಮಕವಾದಂಥ ಒಂದು ಪಕ್ಷದ ಅಧಿಕಾರವೂ ಕೂಡ ಇದೆ. ಅದನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡಿಕೊಡ್ಬೇಕು. ಅವರು ಸರ್ಕಾರದಲ್ಲಿ ಇರಲಿ, KPCC ಅಧ್ಯಕ್ಷರನ್ನು ಬೇರೆಯವರನ್ನು ಮಾಡಲಿ ಅಂತ ಇದು ಸಿದ್ದರಾಮಯ್ಯ ಅವರು ಹೇಳ್ಬೋದು, ಪರಮೇಶ್ವರ್ ಅವರು ಹೇಳ್ಬೋದು, ಸತೀಶ್ ಜಾರಕಿಹೊಳಿ ಅವರು ಹೇಳ್ಬೋದು, ಬೇರೆ ಯಾರೆಲ್ಲ ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿ ಮಾಡ್ತಾರೋ ಅವರೆಲ್ಲರೂ ಕೂಡ ಹೇಳುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳು ನೋಡಿದ್ರೆ ಬಹುತೇಕ ಸಿದ್ದರಾಮಯ್ಯ ಅವರನ್ನು ನೀವು ಟಚ್ ಮಾಡಿದ್ರೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಸರ್ಕಾರದ ಒಂದು ಅಸ್ತಿತ್ವಕ್ಕೆ ಧಕ್ಕೆಗಳು ಆಗಬಹುದು. ಅದರ ಒಂದು ಲಾಭವನ್ನು BJP ಮತ್ತು JDS ಪಡ್ಕೊಳ್ಳಬಹುದು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇರುತ್ತೆ. ಹೀಗಾಗಿ ಜನವರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಆಗುವಂಥ ಒಂದು ಬೆಳವಣಿಗೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಆಗುವಂಥ ಒಂದು ರಾಜಕೀಯ ಬೆಳವಣಿಗೆಗಳಿಗೆ ಇದು ಒಂದು ರೀತಿ ಅಡಿಪಾಯ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ಈ ನಾಯಕರುಗಳ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೆ ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಮಾತುಕತೆ ಆಗಿರೋದೇ ನಿಜ ಅನ್ನೋದಾದರೆ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಿ DK ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶಗಳು ಸಿಗಬಹುದು. ಆದರೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವರು, ಸಿದ್ದರಾಮಯ್ಯ ಅವರ ಟೀಮ್ ಹೇಳ್ತಾ ಇರುವಂಥದ್ದು ಅಧಿಕಾರ ಹಂಚಿಕೆಯ ಬಗ್ಗೆ ಎಲ್ಲೂ ಕೂಡ ಮಾತುಕತೆಗಳು ಆಗಿಲ್ಲ, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ CM ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡೇ ಅಂತಿಮ ಆಗಿರೋದ್ರಿಂದ ಹೈಕಮಾಂಡ್ ಏನು ಬೇಕಿದ್ರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಯಾಕೆಂತ ಹೇಳಿದ್ರೆ ಕೇಳಿ ಈ ಬಾರಿ ಅಧಿಕೃತ ವಿರೋಧ ಪಕ್ಷವೂ ಆಗಿದೆ, ಜೊತೆಗೆ ದೇಶಾದ್ಯಂತ ಗರ್ಜನೆಯನ್ನು ಕೂಡ ಮಾಡ್ತಾ ಇದೆ. ದೇಶಾದ್ಯಂತ ಒಂದಷ್ಟು ತಮ್ಮ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಉಳಿಸ್ಕೊಳ್ತಾರಾ, ಇಲ್ಲವೇ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು 2025 ವರ್ಷದಲ್ಲಿ ನಿರ್ಧಾರ ಆಗುತ್ತೆ.